ಎಲ್ಲರಿಗೂ ಶರಣಾರ್ಥಿ. ಪ್ರಾರಂಭದಲ್ಲಿ ನಮ್ಮ ವೀರಶೈವ ವಿದ್ಯಾವರ್ತಕ ಸಂಘವನ್ನು ಸ್ಥಾಪಿಸಲು ಕಾರಣೀಭೂತರಾದಂಥ ಉಜ್ಜಯಿನಿ ಜಗದ್ಗುರು ಸಿದ್ಧಲಿಂಗ ಸುಗಮ ಶಾಲೆ 1924ರಲ್ಲಿ ಪ್ರಾರಂಭಗೊಂಡು 2024ರಲ್ಲಿ 100 ವರ್ಷ ಹೊರಗುರು ಚರಮೂರ್ತಿಗಳ ಸಾಕ್ಷಿಯಾಗಿ ಸಂಘದ ಗೌರವ ನಮವನ್ನು ಸಲ್ಲಿಸೋಣ. ಸಂಘದ ಸಹ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಯಾಲ್ಪಿ ಎಂಬಿ ಪಾಟೀಲ್ ಸರ್, ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮತ್ತು ವೀರಶೈವ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾಗಿರ್ತಾರೆ. ಇವರಿಗೆ ವೀರಶೈವ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಕನೇಕಲ್ ಮಹಂತೇಶ್ ಅವರಿಂದ ಗೌರವಪೂರ್ವವಾಗಿರ್ತಕ್ಕಂಥ ಹಾಗೂ ಅಧ್ಯಕ್ಷರು ಹೈದರಾಬಾದ್ ಕರ್ನಾಟಕ ಕಲಬುರಗಿ ಸದಸ್ಯರು ಹಾಗೂ ಪೊಲಿಟೆಕ್ನಿಕ್ ಕಾಲೇಜಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಈಗ ತಾನೇ ಆಗಮಿಸಿದ ಈ ವೇದಿಕೆಗೆ ಆಗಮಿಸಿದಂಥ ಇವರನ್ನು ಈ ಸಂದರ್ಭದಲ್ಲಿ ಮಾಲಾರ್ಪಣೆ ಮಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಶಾಲೆಯ ಹಳೆಯ ವಿದ್ಯಾರ್ಥಿಗಳು, ಸಂಪಾದಕರು ಹಾಗೂ ಹೀರದ ಸುಗಮ ಶಾಲೆಯ ನಿವೃತ್ತ ಮುಖ್ಯ ಗುರುಗಳಾಗಿರುವಂತಹ ಶ್ರೀ ವೀರಭದ್ರ ಶರ್ಮಾ ಸರ್ ಸಾಕ್ಷೀಭೂತರಾಗೋಣ. ಶಿಲಾಮೂರ್ತಿಗಳ ಸ್ಥಾಪನೆಗೆ ಚಾಲನೆ. ಗೌರವದಿಂದ ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸ್ಕೊಂಡು ಹೋಗಿದ್ದಾರೆ. ಇವತ್ತು ನಮ್ಮ ಪಾಟೀಲ್ ಸಾಹೇಬರು, ಇವತ್ತು ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು ಹೇಳುವಂಥ ಸಂದರ್ಭದಲ್ಲಿ ವಿದ್ಯೆಯನ್ನು ನಮ್ಮ ಸಮಾಜಕ್ಕೆ ಒಂದೇ ಅಲ್ಲ ಎಲ್ಲ ಸಮಾಜಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದರು. ನಾನು ಅದಕ್ಕೆ ಪ್ರಥಮ ಉದಾಹರಣೆ, ನಾನೇ ಈ ಸಂಘದಲ್ಲಿ ಓದಿ ಬೆಳೆದುವಂಥ ವ್ಯಕ್ತಿ ಆಗಿದ್ದೀನಿ. ನಾನು ಅದಕ್ಕಿಂತ ಜಾಸ್ತಿಯಾಗಿ ನಾನೊಂದಲ್ಲ, ನಮ್ಮ ತಂದೆಯವರು ಕೂಡ ಇದೇ ನಮ್ಮ ಸಂಘದ ಕಾಲೇಜಲ್ಲಿ ಓದ್ಕೊಂಡು ಬಂದು ನಮ್ಮನ್ನೆಲ್ಲ ಒಂದು ಉತ್ತಮ ಪ್ರಜೆಯಾಗಿ ಮಾಡಲಿಕ್ಕೆ, ಒಂದು ವಿದ್ಯಾವಂತರಾಗಿ ಮಾಡಲಿಕ್ಕೆ ಈ ಸಂಘ ಭಾಳ ದೊಡ್ಡ ಸಹಕಾರಿ ಆಗಿದೆ ಅನ್ನುವಂಥ ವಿಚಾರವನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಕೂಡ ನಾನು ಈ ಸಂಘದಿಂದ ಭಾಳಷ್ಟು ಅನೇಕ ಉಪಯೋಗಗಳನ್ನು ಪಡ್ಕೊಂಡಿದ್ದೀನಿ. ತಾವು ಸಂಘ ಕಟ್ಟಿದಾಗ, ಶಾಲೆಗಳನ್ನು ಮಾಡಿದಾಗ ಬಳ್ಳಾರಿ ಭಾಗದಲ್ಲಿ, ಅದೇ ಉತ್ತರ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತು ನಮ್ಮ ಸ್ನೇಹಿತರು, ಅಂದರೆ ವಿರೋಧ ಪಕ್ಷದವರು ಅಂತ ಹೇಳಿಕ್ಕೆ ಬರೋಲ್ಲ, ನಮ್ಮ ಸ್ನೇಹಿತರು ಹೇಳ್ತಾ ಇರ್ತಾರೆ ಭಾಳಷ್ಟು ಸಾರಿ ಸಂದರ್ಭದಲ್ಲಿ ರಾಜಕೀಯವಾಗಿ ಮಾತಾಡಬೇಕಾದ್ರೆ ಎದೆ ಸೀಳಿದ್ರೆ 3 ಅಕ್ಷ ಇರೋಲ್ಲ ಅಂಥೇಳಿ. ನೀವು ಬಂದು ಈ ಭಾಗದಲ್ಲಿ ನೋಡಬೇಕು, ಅಲ್ಪಸಂಖ್ಯಾತರಾಗಿರ್ಬೋದು, ದಲಿತರಾಗಿರ್ಬೋದು ಮತ್ತು ಹಿಂದುಳಿದವರಾಗಿರ್ಬೋದು, ಈ ಸಂಘ ಕೊಟ್ಟಂಥ ಒಂದು ಕೊಡುಗೆ ಏನಂದರೆ ಎದೆ ಸೀಳಿದ್ರೆ 100 ಅಲ್ಲ 1,00,000 ನಿಮಗೆ ಕಾಣುತ್ತೆ ಅನ್ನುವಂಥ ವಿಚಾರವನ್ನು ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಭಾಳಷ್ಟು ಸಂದರ್ಭದಲ್ಲಿ ನಮ್ಮ ಭಾಗದ ಅಂದರೆ ಬೇರೆ ಬೇರೆ ಜಾತಿಯವ್ರನ್ನ, ಹಿಂದುಳಿದವ್ರನ್ನ, ಅದರಲ್ಲಿ ಮುಖ್ಯವಾಗಿ ಅಲ್ಪಸಂಖ್ಯಾತರನ್ನು ಕೂಡ ಹೇಳ್ತಾ ಇರ್ತಾರೆ. ಭಾಳಷ್ಟು ಜನ ಅಲ್ಪಸಂಖ್ಯಾತರು ಈ ಸಂಘದ ಶಾಲೆಗಳಲ್ಲಿ ಓದಿ ವಿದ್ಯೆಯನ್ನು ಪಡೆದು ಬೇರೆ ದೇಶಗಳಲ್ಲಿ ಕೆಲಸ ಮಾಡುವಂಥದ್ದು ಕೂಡ ಆಗಿದೆ ಅನ್ನುವಂಥ ವಿಚಾರವನ್ನು ನಮ್ಮ ಸ್ನೇಹಿತರಿಗೆ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ.